ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ನರೇಂದ್ರ ಅಂತ. ಇಲ್ಲಿ ನಿಮ್ಗೆ ತೋರಿಸ್ತಾ ಇರೋದು BDA ಪ್ರಾಪರ್ಟಿ. ಇದಕ್ಕೂ ನಾನೇ ಡೈರೆಕ್ಟ್ ಓನರು. ಇದು ಈಸ್ಟು ನಾರ್ತು ಕಾರ್ನರು. ಸೊ ಈಸ್ಟ್ ಸೈಡು 35 ಸ್ಕ್ವೇರ್ ಫೀಟ್ ಇದೆ, ನಾರ್ತ್ ಸೈಡು 30 ಸ್ಕ್ವೇರ್ ಫೀಟ್ ಇದೆ. ಸೊ ನೀವು ನೋಡಿದರೆ ಎಲಿವೇಶನು ಇದು ಬಂದು ಈಸ್ಟ್ ಸೈಡು ಚೆನ್ನಾಗಿ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಓನ್ಗೋಸ್ಕರ ಮಾಡಿರೋದು, ಬಟ್ ಸೇಲ್ ಮಾಡೋಕ್ಕೆ ಇಟ್ಟಿದ್ದೀವಿ ಇವಾಗ. ಇದು ಬಂದು ನಾರ್ತ್ ಸೈಡು. ಇದು ನೋಡಿದರೆ ನಿಮಗೆ ಎಲಿವೇಶನು ಚೆನ್ನಾಗಿದೆ, ಗೊತ್ತಾಗ್ತಾ ಇದೆ. ಸೊ ಟೋಟಲಿ 1000 ಸ್ಕ್ವೇರ್ ಫೀಟ್ ಮೇಲೆ ಬಿಲ್ಡಿಂಗ್ ಮಾಡಿರೋದು, 5 BHK. ಇದು ಕಾರ್ನರ್ ಸೈಡಲ್ಲಿ ನಮ್ಗೆ ಇದು ಬಂದು ನಾರ್ತ್ ಆಗುತ್ತೆ. ಸೊ ನಾರ್ತ್ಗೆ ಆಪೋಸಿಟ್ಟು 40 ಫೀಟ್ ರೋಡ್ ಇದೆ. ಸೊ ಇದು ಬಂದು ಈಸ್ಟ್. ಸೊ ಈಸ್ಟ್ಗೆ ಆಪೋಸಿಟ್ಟು ನಮಗೂ 30 ಫೀಟ್ ರೋಡ್ ಇದೆ. ಸೊ ಈಸ್ಟ್ ಸೈಡ್ ನೀವು ನೋಡಿದರೆ ಬಿಲ್ಡಿಂಗ್ ಹತ್ರ ನಾವು ಇಲ್ಲಿ ಒಂದು ಕಾರು, ಅಲ್ಲಿ ಒಂದು ಕಾರು, 2 ಕಾರು ಪಾರ್ಕಿಂಗ್ ಮಾಡ್ಕೋಬೋದು. ಸೊ ನಾರ್ತ್ ಸೈಡ್ ಬಂದರೆ ಇಲ್ಲಿ ಒಂದು ಕಾರು, ಅಲ್ಲಿ 2 ಕಾರು ಪಾರ್ಕಿಂಗ್ ಮಾಡ್ಕೋಬೋದು. ಸೊ ಇದು ಔಟ್ಸೈಡ್ ಡೀಟೇಲ್ಸು. ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಏನೇನು ಫೀಚರ್ಸ್ ಇದೆಯೋ ತೋರಿಸ್ತೀನಿ. ಸೊ ಇದು ಬಂದು ನಿಮಗೂ ಸ್ಲೈಡಿಂಗ್ ಗೇಟು, ನಾರ್ತ್ ಸೈಡ್ ಇದು. ಸೊ ನಾರ್ತ್ ಸೈಡ್ ಸ್ಲೈಡಿಂಗ್ ಗೇಟ್ ಮಾಡಿಸಿದ್ದೀನಿ. ಇದು ಬಂದು ರಿಮೋಟ್ ಆಪ್ಷನಲ್ ಇದೆ, ರಿಮೋಟ್ ಫೀಚರ್ ಹಾಕೋಬೋದು. ಸೊ ಈ ಕಡೆ ಈಸ್ಟ್ ಸೈಡು ಇನ್ನೂ ಒಂದು ಮೇನ್ ಗೇಟ್ ಹಾಕಿದ್ದೀನಿ. ಕಾರ್ ಎಂಟ್ರೆನ್ಸ್ ಈ ಕಡೆನೂ ಬರ್ಬೋದು, ಸೊ ಈ ಕಡೆನೂ ಬರ್ಬೋದು. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಸೊ ಈಸ್ಟ್ ಸೈಡು ಎಂಟ್ರಿ ಹಾಕೋಬೋದು, ನಾರ್ತ್ ಸೈಡು ಎಂಟ್ರಿ ಹಾಕೋಬೋದು. ಇಲ್ಲಾಂದರೆ ಒಂದು ಸೈಡ್ ಎಂಟ್ರಿ, ಒಂದು ಸೈಡ್ ಎಕ್ಸಿಟ್ ಹಾಕೋಬೋದು. ಸೊ ಇನ್ಸೈಡ್ ನಿಮ್ಗೆ ಇಲ್ಲಿ ಒಂದು ಕಾರು, ಇಲ್ಲಿ ಒಂದು ಕಾರು, ಇಲ್ಲಿ ಒಂದು ಕಾರು, ಇಲ್ಲಿ ಒಂದು ಕಾರು, ಟೋಟಲಿ 4 ಕಾರ್ಸ್ ಪಾರ್ಕಿಂಗ್ ಮಾಡ್ಕೋಬೋದು. ಪ್ಲಸ್ 5 ಟೂ ವೀಲರ್ಸು ಪಾರ್ಕಿಂಗ್ ಮಾಡ್ಕೋಬೋದು. ಸೊ ಅದಾಗಿದ ಮೇಲೆ ಸೊ ನಾವು ವಾಲ್ಗೆ ಇಲ್ಲಿ ಗ್ರಾನೈಟ್ ಟೈಪ್ ವಾಲ್ಗೆ ಹಾಕಿದ್ದೀನಿ. ಸೊ ಇದು ಬಂದು ನಿಮ್ಗೆ ಗ್ಯಾಸ್ ಸೇಫ್ಟಿಗೋಸ್ಕರ ಗ್ರಿಲ್ ಮಾಡಿದ್ದೀನಿ. ಸೊ ಇಲ್ಲಿಂದಾನೇ ನಿಮಗೆ ಗ್ಯಾಸ್ ಕಿಚನ್ಗೆ ಹೋಗುತ್ತೆ. ಇದು ನಮ್ಮದು ಓನ್ ಬೋರ್ವೆಲ್. ಇದರಲ್ಲಿ 4.5 ಇಂಚಸ್ ವಾಟರ್ ನಮ್ಗೆ ಬಂದಿದೆ. ಸೊ ನಾವು ವಾಟರ್ ತುಂಬ ಇದೆ, ಚೆನ್ನಾಗಿ ಬರ್ತಾ ಇದೆ. ಇದು ಬಂದು ನಿಮ್ಗೂ ಕಾವೇರಿ ಲೈನ್. ಸೊ ಕಾವೇರಿ ಹಾಕೋಬೋದು, ಕಾವೇರಿ ವಾಟರ್ ಹಾಕೋಬೋದು. ಸೊ ಕಾವೇರಿ ವಾಟರ್ ಬರ್ತಾ ಇದೆ, ಬೋರ್ವೆಲ್ ವಾಟರ್ ಬರ್ತಾ ಇದೆ, ಎರಡು ಯೂಸ್ ಮಾಡ್ಕೋಬೋದು. ಸೊ ಈ ಕಡೆ ಬಂದರೆ ಪಾರ್ಕಿಂಗಲ್ಲಿ ಇದು ನಮಗೆ ಲಿಫ್ಟ್. ಸೊ ಲಿಫ್ಟ್ಗೆ ನಾವು ಗ್ಲಾಸ್ ಫ್ರೇಮ್ಸ್ ಹಾಕಿದ್ದೀನಿ. ಈ ಗ್ಲಾಸ್ ಫ್ರೇಮ್ಸಲ್ಲಿ ಫೀಚರ್ ಏನಂದರೆ, ಸೊ ಒಳಗಡೆ ಯಾರಿದ್ರೇನು ಔಟ್ಸೈಡಿಂದ ಕಾಣಿಸುತ್ತೆ. ಇಲ್ಲಿ ನಾವು ಒಂದು ಬಾತ್ರೂಮ್ ಮಾಡಿಸಿದ್ದೀವಿ ಪಾರ್ಕಿಂಗಲ್ಲಿ. ಸೊ ನಿಮ್ಗೆ ಏನಾದರೂ ಡ್ರೈವರ್ ಬಂದ್ರೇನು, ವಾಚ್ಮ್ಯಾನ್ಗೂ ಇದು ಯೂಸ್ ಆಗುತ್ತೆ. ಇದು ಬಂದು ಎಲೆಕ್ಟ್ರಿಕ್ ಪ್ಯಾನಲು. ಸೊ ಮೋಟರ್ಸ್ಗೆ, ಬಿಲ್ಡಿಂಗ್ಗೆ ಎಲ್ಲ ಸ್ಟಾರ್ಟರ್ಸು ಇಲ್ಲೇ ಇರುತ್ತೆ. ಬನ್ನಿ ಮೇಲಕ್ಕೆ ಹೋಗೋಣ. ನಮಗೆ ಸಂಪು ಮಾಡಿಸಿದ್ದೀವಿ. ಇದು ಕೆಪಾಸಿಟಿ ಅರೌಂಡ್ 6500 ಲೀಟರ್ಸ್ ಕೆಪಾಸಿಟಿ. ಇದು ಇಲ್ಲಿಂದ ನಾವು ಮೇಲಕ್ಕೆ ಟ್ಯಾಂಕ್ಗೆ ವಾಟರ್ ಫುಲ್ ಮಾಡ್ಕೋಬೋದು. ಇವಾಗ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಫಸ್ಟ್ ಫ್ಲೋರ್ಗೆ ಹೋಗುವಾಗ ಇದು ನೀವು ನೋಡಿದರೆ ಲಪತ್ರ ಗ್ರಾನೈಟ್ ಹಾಕಿದ್ದೀವಿ. ಇದರಲ್ಲಿ SS ರೈಲಿಂಗ್ಸ್ ಹಾಕ್ತಾರೆ. SS ರೈಲಿಂಗ್ಸಲ್ಲಿ ಟಫ್ಲಾನ್ ಗ್ಲಾಸ್ ರೈಲಿಂಗ್ಸ್ ಹಾಕ್ತಾರೆ. ವರ್ಕ್ ನಡೀತಾ ಇದೆ, ಅದು ನೆಕ್ಸ್ಟ್ ವೀಕಲ್ಲಿ ಆಗ್ಬೋದು. ಇದೆಲ್ಲ ಲಪತ್ರ ಗ್ರಾನೈಟು. ಸೊ ಇದ ಮೇಲೆ ಹೋಗ್ತಾ ಇದ್ರೆ ನಾವು ಫ್ಯಾಮಿಲಿ ಯಾರಿಗೆ ಸ್ಕಿಡ್ ಆಗಲ್ಲ. ಸೊ ಮೇಲೆ ಇರೋದು PVC ಡಿಸೈನ್ ಮಾಡಿಸಿದ್ದೀನಿ. ಇದು ಬಂದು ಈಸ್ಟ್ ಮೇನ್ ಸಿಂಹದ್ವಾರ ಅಂತ ಹೇಳ್ತಾರೆ. ಸೊ ಸಿಂಹದ್ವಾರ ಮುಂದೆ ನಾವು SS ಜೊತೆಲಿ ಟಫ್ಲಾನ್ ಗ್ಲಾಸು ಮಾಡಿಸಿದ್ದೀನಿ. ಇದು ಬಾಲ್ಕನಿ ಥರ ಇರುತ್ತೆ.
ನೋಡೋಕೆ ಚೆನ್ನಾಗಿರುತ್ತೆ. ಸೇಫ್ಟಿಗೋಸ್ಕರ ಇದು ಮಾಡಿರೋದು. ಬನ್ನಿ ಒಳಗಡೆ ಹೋಗೋಣ. ಸೊ ಮೇನ್ ಡೋರು ವಾಸ್ಕಾಲು, ಮೇನ್ ಡೋರು ಪೂರಾ ಬರ್ಮಾ ಬಾರ್ಡರ್ ಟೀಕು ವುಡ್ ಜೊತೆಲಿ ಮಾಡಿಸಿದ್ದೀವಿ. ಸೊ ನೀವು ನೋಡಿದರೆ ಇದು ಫಸ್ಟ್ ಕ್ವಾಲಿಟಿ ಆ್ಯಕ್ಚುಲಿ. ಸೊ 4x8 ದ ಮೆಜರ್ಮೆಂಟ್ ಈಸ್ 4x8 ಬರ್ಮಾ ಬಾರ್ಡರ್. ಸೊ ಸ್ಟ್ರಾಂಗ್ ಆಗಿ ನೋಡೋಕ್ಕೆ ಚೆನ್ನಾಗಾಗಿ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಮಾಡಿಸಿರೋದು. ಬನ್ನಿ ಒಳಗಡೆ ಹೋಗೋಣ. ಸೊ ಒಳಗಡೆ ಬಂದರೆ ಇದು ಹಾಲ್, ಫಸ್ಟ್ ಫ್ಲೋರ್ ಹಾಲ್. ಇದು ನಾರ್ತ್ ಸೈಡು ದೊಡ್ಡ ವಿಂಡೋ ಮಾಡಿಸಿದ್ವಿ. ಇಲ್ಲಿ ಕುತ್ಕೊಳಕ್ಕೆ ನೋಡೋಕೆ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಸೊ ಇದು ಬಂದು ಫಾಲ್ ಸೀಲಿಂಗ್. ಫಾಲ್ ಸೀಲಿಂಗ್ ಪೂರಾ ನೀಮ್ ವುಡ್ ಜೊತೆಲಿ ಮಾಡಿಸಿರೋದು. ಸೊ ಚೆನ್ನಾಗಿ ಮಾಡಿಸಿದ್ವಿ, ಡಿಸೈನ್ ಚೆನ್ನಾಗಿದೆ. ಇದು ಬಂದು ಟಿವಿ ಯೂನಿಟ್ ಚೆನ್ನಾಗಿ ಮಾಡಿಸಿದ್ದೀವಿ. ಸೊ ಎಲ್ಲ ನೀಮ್ ಪ್ಲೈವುಡ್ ಆ್ಯಂಡ್ ವೆನ್ನೀರ್ ಹಾಲ್ ಆ್ಯಂಡ್ ಕಿಚನ್ ಪೂರ ವೆನ್ನೀರ್ ಹಾಕಿದ್ದೀವಿ. ಸೊ ಹಾಲಲ್ಲಿ ನಿಮ್ಗೆ ಲಿಫ್ಟು ಇರುತ್ತೆ, ಎಲ್ಲ ಫ್ಲೋರಲ್ಲಿ ಲಿಫ್ಟ್ ಇರುತ್ತೆ. ಸೊ ಎಲ್ಲ ಫ್ಲೋರಲ್ಲಿ ಗ್ಲಾಸ್ ಫ್ರೇಮ್ಸ್ ಇರುತ್ತೆ. ಇಲ್ಲಿ ಒಂದು ಎಕ್ಸ್ಟ್ರಾ ಇಲ್ಲಿ ನಮಗೂ ಒಂದು ಎಕ್ಸ್ಟ್ರಾ ಸ್ಟೋರೇಜ್ ಪಾಯಿಂಟ್ ಇದೆ. ಸೊ ಇದರಲ್ಲಿ UPS ಹಾಕೋಬಹುದು, ಇಲ್ಲಾಂದ್ರೆ ನಮ್ದು ಕಿಚನ್ ಗ್ರಾಸರೀಸು ಇಲ್ಲಿ ಹಾಕೋಬಹುದು. ಇಲ್ಲಿ ಒಂದು ಫ್ರೀಜರ್ ಹಾಕೋಬಹುದು, ರಿಫ್ರಿಜರೇಟರ್ ಇಲ್ಲಿ ಒಂದು ಹಾಕೋಬಹುದು. ಬನ್ನಿ ಹಂಗೆ ಕಿಚನ್ಗೆ ಹೋಗೋಣ. ಇದು ಬಂದು ಫಸ್ಟ್ ಫ್ಲೋರಲ್ಲಿ ಕಿಚನ್. ಇದು ಓಪನ್ ಕಿಚನ್ ಅಂತ ಹೇಳ್ತಾರೆ. ಸೊ ಓಪನ್ ಕಿಚನ್ಗೆ ನಾವು ಆಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದೀವಿ. 2 ಕಲರ್ ಆಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದೀವಿ. ಫಿಟ್ಟಿಂಗ್ಸ್ ಪೂರಾ ರೋಸ್ ಗೋಲ್ಡ್ ಹಾಕಿದ್ದೀವಿ ಆ್ಯಂಡ್ ಇಟ್ ಈಸ್ ಸಾಫ್ಟ್ ಕ್ಲೋಸಿಂಗ್. ಸೊ ಇದು ಬಂದು ಕಿಚನಲ್ಲಿ ಪ್ಯಾಂಟ್ರಿ ಅಂತ ಹೇಳ್ತಾರೆ. ಸೊ ಸ್ಟೋರೇಜ್ಗೆ ಚೆನ್ನಾಗಿರುತ್ತೆ, ಕಿಚನ್ ಐಟಮ್ ಸ್ಟೋರೇಜ್ಗೆ. ಸೊ ಕಿಚನಲ್ಲಿ ಫಾಲ್ ಸೀಲಿಂಗ್, ಎಲ್ಲ ವುಡ್ ವೆನ್ನೀರು. ಇಲ್ಲಿಗೆ ಬಂದರೆ ಡೈನಿಂಗು. ಸೊ ಡೈನಿಂಗಲ್ಲಿ ಒಂದು ಆ್ಯಪಲ್ ಡಿಸೈನ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಕಿಚನ್ಗೆ ಹಾಲಿಗೆ ಒಂದು ಆರ್ಚ್ ಮಾಡಿಸಿದ್ವಿ. ಸೊ ನೋಡೋಕೆ ಚೆನ್ನಾಗಿರುತ್ತೆ, ಡಿಸೈನ್ ಚೆನ್ನಾಗಿದೆ. ಒಬ್ಬರು ಆರ್ಕಿಟೆಕ್ಟ್ ಆ ಥರ ಡಿಸೈನ್ ಮಾಡ್ಕೊಂಡು ಮಾಡಿರೋದು ಇದು. ಸೊ ಇಲ್ಲಿಗೆ ಬಂದರೆ ನಿಮಗೂ ಪೂಜಾ ರೂಮು. ಸೊ ಇದು ಪೂಜಾ ರೂಮು ಟೀಕ್ ವುಡ್ಡು, ಪೂರ ವಾಸ್ಕಾಲು, ಡೋರು ಚೆನ್ನಾಗಿ ಪಾಲಿಶ್ ಮಾಡಿದರು. ಈ ಕಾರ್ವಿಂಗು ನಿಮ್ಗೆ ಮೇನ್ ಡೋರ್ನಿಂದ ಫಸ್ಟ್ ಫ್ಲೋರಲ್ಲಿ ಮೇನ್ ಡೋರ್ನಿಂದ ನಿಮ್ಗೆ ಪೂಜಾ ರೂಮ್ ಡೋರು ಕಾಣಿಸುತ್ತೆ. ಕಾರ್ವಿಂಗ್ ಎಲ್ಲ ಅಲ್ಲಿಂದಾನೇ ಕಾಣಿಸುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ಸೊ ಮೇನ್ ಡೋರ್ನಿಂದ ಪೂಜಾ ರೂಮು ಡೋರ್ ಕಾರ್ವಿಂಗ್ ಕಾಣಿಸುತ್ತೆ. ಓಪನ್ ಮಾಡಿದರೆ ಇದು ಬಂದು ಪೂಜಾ ರೂಮು. ಸೊ ಪೂಜಾ ರೂಮು ಆರ್ಕಿಟೆಕ್ಟ್ ಡಿಸೈನ್ ಕೊಟ್ಟಿರೋದು.
ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಸೊ ಫಸ್ಟ್ ಫ್ಲೋರಲ್ಲಿ ಕಿಚನ್ ಹತ್ರ ನಮಗೆ ಯುಟಿಲಿಟಿ ಸ್ಪೇಸ್ ಇದೆ. ಯುಟಿಲಿಟಿದಲ್ಲಿ ಸ್ಟ್ರಾಂಗ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದೀವಿ. ಫ್ಲೋರ್ಗೆ ನಾವು ಸಿರಾ ಕಲ್ಲು ಹಾಕಿದ್ದೀವಿ. ಈ ಸಿರಾ ಕಲ್ಲಲ್ಲಿ ಸೊ ಸ್ಕಿಡ್ಸ್ಗೆ, ದೊಡ್ಡವ್ರಿಗೆ ಯಾರಿಗೆ ಸ್ಕಿಡ್ ಆಗಲ್ಲ. ಸೊ ಫಸ್ಟ್ ಫ್ಲೋರಲ್ಲಿ ನಮ್ಗೆ ಒಂದು ಎಕ್ಸ್ಟ್ರಾ ಸ್ಪೇಸ್ ಇದೆ. ಇದು ಬಂದು ನಿಮ್ಗೆ ಆಪ್ಷನಲ್. ಸೊ either it can be ವಾಶ್ರೂಮ್, ಟಾಯ್ಲೆಟ್ ಆರ್ ಸ್ಟೋರೇಜ್ ರೂಮ್. ಇಲ್ಲಿ ವಾಟರ್ ಪ್ಯೂರಿಫೈಯರ್ ಮಿಷಿನ್ ಹಾಕಿ ಕನೆಕ್ಷನ್ ಕೊಟ್ಟಿದ್ದೀವಿ. ಮೇಲೆ ಚಿಮ್ನಿ ಹಾಕೊಂಡೇಕಿ ಆಪ್ಷನ್ ಕೊಟ್ಟಿದ್ದೀವಿ. ಸೊ ಕಿಚನಲ್ಲಿ ಏನೇನು ಫೆಸಿಲಿಟೀಸ್ ಬರಬೇಕು ಅದೆಲ್ಲ ಕರೆಂಟ್ ಜನರೇಷನ್ಗೆ ಹೆಂಗಿರಬೇಕು ಹಂಗೆ ಮಾಡಿಸಿದ್ದೀವಿ. ಸೊ ಇವಾಗ ಹಾಲು ಕಿಚನ್ ಈಸ್ಟ್ ನಾರ್ತ್ ಕಾರ್ನರ್ ಪ್ರಾಪರ್ಟಿ. ಸೊ ಈಸ್ಟ್ ಮೇನ್ ಡೋರ್ ಮಾಡಿಸಿದ್ದೀವಿ. ಇದು ಟೋಟಲ್ ಬಿಲ್ಡಪ್ ಏರಿಯಾ ಅರೌಂಡ್ 1000 ಸ್ಕ್ವೇರ್ ಫೀಟ್ ಇದೆ. ಸೊ 5 BHK ಮಾಡಿದ್ದೀವಿ. ಸೊ ಎಲ್ಲ ಬೆಡ್ರೂಮ್ಗೆ ಕಾಟ್, ಅಟ್ಯಾಚ್ಡ್ ಬಾತ್ರೂಮ್, ಅಟ್ಯಾಚ್ಡ್ ಬಾಲ್ಕನಿ ಫೆಸಿಲಿಟಿ ಇದೆ. ಹಾಲಲ್ಲಿ ಪೂರಾ ವುಡ್ ಮೆಟೀರಿಯಲ್ ಹಾಕಿದ್ದೀವಿ. ವುಡ್ ಫಾಲ್ ಸೀಲಿಂಗ್ ಇದು, POP ಇಲ್ಲ. ಹಾಲು ಕಿಚನ್ ಪೂರಾ ವುಡ್ ಫಾಲ್ ಸೀಲಿಂಗ್, ಪರ್ಮನೆಂಟ್ ಇದು. ಸೊ ಕಿಚನಲ್ಲಿ ಆಕ್ರಾಲಿಕ್ ಶೀಟ್ ಹಾಕಿದ್ದೀನಿ. ಇದು ವಾಟರ್ ಪ್ರೂಫ್ ಇರುತ್ತೆ, ಆಂಟಿ ವಾಟರ್. ಟೋಟಲಿ 5 ಬೆಡ್ರೂಮ್ಸ್ ಮಾಡಿದ್ದೀವಿ. 5 ಬೆಡ್ರೂಮ್ಸ್ಗೆ ಕಾಟ್ಸ್ ಹಾಕಿದ್ದೀವಿ. ಅಟ್ಯಾಚ್ಡ್ ಬಾತ್ರೂಮ್ಸ್, ಅಟ್ಯಾಚ್ಡ್ ಬಾಲ್ಕನೀಸ್ ಇದೆ. ಪಾರ್ಕಿಂಗ್ ಏರಿಯಾದಲ್ಲಿ ಬೋರ್ವೆಲ್, ಕಾವೇರಿ ಫೆಸಿಲಿಟೀಸ್ ಇದೆ. ಸೊ ಯಾವ ಫೆಸಿಲಿಟೀಸು ಈ ಪ್ರಾಪರ್ಟಿದಲ್ಲಿ ಈಸ್ಟ್ ನಾರ್ತ್ ಕಾರ್ನರಲ್ಲಿ ಸೊ 5 BHK ಮಾಡಿದ್ದೀನಿ. 5 BHKಲ್ಲಿ 5 ಬೆಡ್ರೂಮ್ಸ್ಗೆ ಕಾಟ್ಸ್ ಹಾಕಿದ್ದೀನಿ. ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಅಟ್ಯಾಚ್ಡ್ ಬಾಲ್ಕನೀಸ್ ಇದೆ. ಸೊ ಪಾರ್ಕಿಂಗ್ ನಮಗೆ ಒಳಗಡೆ 4 ಕಾರ್ಸ್ ಹಾಕೋಬೋದು, ಔಟ್ಸೈಡ್ 4 ಕಾರ್ಸ್ ಹಾಕೋಬೋದು. ಸೊ ಓನ್ ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಬರ್ತಾ ಇದೆ, ಎಲ್ಲ ಫೀಚರ್ಸ್ ಇದೆ. UPS ಹಾಕೋಬೋದು. ಸೊ ಕಿಚನಲ್ಲಿ ವಾಟರ್ ಪ್ರೂಫ್ ಆಕ್ರಾಲಿಕ್ ಶೀಟ್ ಹಾಕಿದ್ದೀವಿ. ಸೊ ನೀವು ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ನಮ್ಮ ಫೋನ್ ನಂಬರ್ ಬರ್ತಾ ಇರುತ್ತೆ. ಸೊ ನೀವು ಅದಕ್ಕೂ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು 2.95 ಟು ದಿ BDA ಪ್ರಾಪರ್ಟಿ, BDA ನಾರ್ತ್ ಈಸ್ಟ್ ಕಾರ್ನರು. ಇದಕ್ಕೂ ನಾವು 2.25 crore ನಾವು 2.95 crore ಕೊಟೇಶನ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ. ಸೊ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡ್ಬೋದು. ಪ್ಲಸ್ QR ಸ್ಕ್ಯಾನರ್ ಹಾಕಿರ್ತೀನಿ. ಸ್ಕ್ಯಾನ್ ಮಾಡಿಬಿಟ್ಟು ಲೊಕೇಶನ್ಗೆ ನೀವು ಬರ್ಬೋದು. ಸೊ ನಿಮ್ಗೆ ಏನಾದರೂ ಗೈಡ್ಲೈನ್ಸ್ ಬೇಕಾಗಿದ್ದರೆ ಕಾಲ್ ಮಾಡಿ ಕನೆಕ್ಟ್ ಆಗ್ಬೋದು. ಸೊ ಇಲ್ಲಿ ಹಾಲ್ನಿಂದ ಮೇಲೆ ಬಂದರೆ ಸ್ಕೈಲೈಟು ಹಾಲ್ನಿಂದ ಟಾಪ್ ದಾಕ ಮಾಡಿಸಿದ್ದೀನಿ. ಸೊ ಈ ಲಾಸ್ಟಲ್ಲಿ ಒಂದು ಸ್ಕೈಲೈಟ್ ಮಾಡಿಸಿದ್ದೀನಿ. ಸೊ ನಾರ್ತ್ ಸೈಡ್ ಒಂದು ಸ್ಕೈಲೈಟ್ ಮಾಡಿಸಿದ್ದೀನಿ ಹಾಲಿಂದ ಟಾಪ್ ದಾಕ. ಎಲಿವೇಶನ್, ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಇದು ರೈಲಿಂಗ್ಸು ಟಫ್ಲಾನ್ ಗ್ಲಾಸ್ ರೈಲಿಂಗ್ಸ್ ಹಾಕ್ತೀನಿ. ಇನ್ನು 1 ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ. ಕಿಚನು, ಪೂಜಾ ರೂಮು ಆಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಫ್ಲೋರಿಂಗು ನಾವು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಎಲ್ಲ ಫ್ಲೋರಿಂಗು, ಸ್ಟೇರ್ ಕೇಸು, ಕಾಮನ್ ಏರಿಯಾ, ಬೆಡ್ರೂಮ್ಸ್, ಸೊ ಪೂರಾ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೊ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ರೆ ಸೊ ನಿಮ್ಗೆ ಸೆನ್ಸಾರ್ಡ್ ಲೈಟ್ಸ್ ಕಾಣಿಸುತ್ತೆ. ಸೊ ನಾವು ಹೋಗ್ತಾ ಇರುವಾಗ ಈ ಲೈಟ್ಸ್ ಬೈ ಡಿಫಾಲ್ಟ್ ಆನ್ ಆಗುತ್ತೆ. ಸೊ ನೈಟ್ ಟೈಮಲ್ಲಿ ನಿಮ್ಗೆ ಇದು ಚೆನ್ನಾಗಿ ಕಾಣಿಸುತ್ತೆ.
की स्टेयर केस की बेडरूम की ಕಾಮನ್ ಏರಿಯಾ ಪೂರಾ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೊ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗುವಾಗ ಸ್ಟೇರ್ ಕೇಸ್ ಹತ್ರ ನಿಮ್ಗೆ ಸೆನ್ಸಾರ್ ಲೈಟ್ಸ್ ಕಾಣಿಸುತ್ತೆ. ಇದು ನಾವು ಹೋಗ್ತಾ ಇರುವಾಗ ಬೈ ಡಿಫಾಲ್ಟ್ ಆನ್ ಆಗುತ್ತೆ, ನಿಮ್ಗೆ ಡಾರ್ಕ್ನೆಸ್ ಕಾಣಲ್ಲ. ಇದು ಒಂದು ಎಕ್ಸ್ಟ್ರಾ ಫೀಚರ್ ನಾವು ಹಾಕಿದ್ದೀವಿ. ಮೇಲೆ ಒಂದು ಡಿಸೈನ್ ಲೈಟ್ ಹಾಕಿದ್ದೀವಿ. ಸೊ ಇದು ಬಂದು ಸೆಕೆಂಡ್ ಫ್ಲೋರ್. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಲಿಫ್ಟ್ ನೀವು ನೋಡ್ಬೋದು, ಸೇಮ್ ಗ್ಲಾಸ್ ಫ್ರೇಮ್ಸ್ ಇರುತ್ತೆ. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಆರ್ ಗೆಸ್ಟ್ ಬೆಡ್ರೂಮು, ಅದಕ್ಕೂ ಅಟ್ಯಾಚ್ಡ್ ಟಾಯ್ಲೆಟ್ ಅಂಡ್ ಬಾಲ್ಕನಿ ಇರುತ್ತೆ. ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಸೆಕೆಂಡ್ ಫ್ಲೋರ್ ಅಲ್ಲಿ. ಬನ್ನಿ ಹೋಗೋಣ. ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮು. ಇದು ಕಾಟು. ಸೊ 4 ಬೆಡ್ರೂಮ್ಸ್ಗೆ ಕಾಟ್ ಮಾಡಿದ್ದೀವಿ, ವಾರ್ಡ್ರೋಬ್ಸ್ ಮಾಡಿದ್ದೀವಿ, ಟಿವಿ ಯೂನಿಟ್ ಮಾಡಿದ್ದೀವಿ. ಇದು ಬಂದು ಟಿವಿ ಯೂನಿಟ್, ಇದು ಬಂದು ವಾರ್ಡ್ರೋಬ್ಸು. ಇದೆಲ್ಲ ಪೂರ ಸಾಫ್ಟ್ ಇರುತ್ತೆ, ಹಾರ್ಡ್ ಇರಲ್ಲ. ಪ್ಲಸ್ ಫಿಟ್ಟಿಂಗ್ಸ್ ಎಲ್ಲ ರೋಸ್ ಗೋಲ್ಡ್ ಹಾಕಿದ್ದೀನಿ. ಇದು ಕಾಟ್ ಡಿಸೈನ್. ಇದು ಫಾಲ್ ಸೀಲಿಂಗು. ಇದು ಡ್ರೆಸ್ಸಿಂಗ್ ಟೇಬಲ್. ಡ್ರೆಸ್ಸಿಂಗ್ ಟೇಬಲ್ ಚೆನ್ನಾಗಿ ಮಾಡಿಸಿದ್ವಿ. ಇದು ಬಂದು ಅಟ್ಯಾಚ್ಡ್ ಬಾತ್ರೂಮ್. ಸೊ ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲಿ ಚೆನ್ನಾಗಿ ಡಿಸೈನ್ ಮಾಡಿಸಿದ್ದೀವಿ. ಸೊ ಡೌನ್ ಫ್ಲೋರಿಂಗ್ ನೀವು ನೋಡಿದರೆ ಸಿರಾಕಲ್ಲಿದ್ದು. ಸೊ ಸಿರಾಕಲ್ಲಿ ಯಾರಿಗೆ ಸ್ಕಿಡ್ ಆಗಲ್ಲ, ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ದೀವಿ. ಸೊ ಇಲ್ಲಿ ಕಮೋಡ್ ಆಗಬೇಕು, ಲಾಸ್ಟಲ್ಲಿ ಆಗಬೇಕು. ಸೊ ಸದ್ಯಕ್ಕೆ ಆಗಬೇಕಿಲ್ಲ. ಅದೇನು ಬಾತ್ರೂಮ್ ಅಲ್ಲಿ ಕಬೋರ್ಡ್ ಬಂದು ವಾಲ್ ಮೌಂಟ್. ಇಲ್ಲಿಗೆ ಬಂದ್ರೆ ಮಾಸ್ಟರ್ ಬೆಡ್ರೂಮ್ಗೆ ಇದು ಬಾಲ್ಕನಿ. ಬಾಲ್ಕನಿ ಸ್ಪೇಸಿಯಸ್ ಆಗಿ ದೊಡ್ಡದಾಗಿ ಮಾಡಿಸಿದೀವಿ. ಇದು ಸೇಫ್ಟಿ SS ಪ್ಲಸ್ ಟಫ್ಲಾನ್ ಗ್ಲಾಸ್ ಸೇಫ್ಟಿ ಗ್ರಿಲ್ಸ್ ಅಂತ ಹೇಳ್ತಾರೆ. ಸೊ ಇವಾಗ ನಾವು ತೋರಿಸ್ತಾ ಇರೋದು ಗೆಸ್ಟ್ ಬೆಡ್ರೂಮ್. ಸೆಕೆಂಡ್ ಫ್ಲೋರ್ ಅಲ್ಲಿ ಗೆಸ್ಟ್ ಬೆಡ್ರೂಮ್ ಆರ್ ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಗೆಸ್ಟ್ ಬೆಡ್ರೂಮ್ ಆರ್ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಾವು ಕಾರ್ಡ್ಸ್ ಮಾಡಿಸಿದೀವಿ. ಇದು ಕಾಟ್, ಇದು ಕಾಟ್ ಡಿಸೈನ್. ನಾವು ಹೈಡ್ರಾಲಿಕ್ ಮೆಥಡ್ ಯೂಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಸ್ಟೋರೇಜ್ ಸ್ಪೇಸ್ ಇರುತ್ತೆ, ಮತ್ತೆ ಕ್ಲೋಸ್ ಮಾಡ್ಕೋಬಹುದು. ಸೊ ಇದು ಗೆಸ್ಟ್ ಬೆಡ್ರೂಮ್ ಅಲ್ಲಿ ವಾರ್ಡ್ರೋಬ್ಸ್ ಚೆನ್ನಾಗಿ ಮಾಡಿದ್ದೀವಿ, ಡಿಸೈನ್ ಚೆನ್ನಾಗಿ ಮಾಡಿದ್ದೀವಿ. ಸೊ ಇದರಲ್ಲಿ ಫಿಟ್ಟಿಂಗ್ಸ್ ಎಲ್ಲ ರೋಸ್ ಗೋಲ್ಡ್ ಸ್ಮೂತ್ ಇರುತ್ತೆ. ಇದು ಬಂದು ಅಟ್ಯಾಚ್ಡ್ ಟಾಯ್ಲೆಟ್. ಸೊ ನಾವು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಹೆಂಗೆ ತೋರಿಸಿದಮೋ ಹಂಗೆ ಇರುತ್ತೆ. ಇದರಲ್ಲಿ ಸೇಮ್ ಸಿರಾಕಲ್ಲು, ಸೇಮ್ ಡಿಸೈನು, ಬಟ್ ಡಿಫರೆಂಟ್ ಕಲರ್ಸ್ ಇರುತ್ತೆ. ಸೊ ಇದು ಬಂದು ಚಿಲ್ಡ್ರನ್ಸ್ಗೆ ಸ್ಟಡಿ ಟೇಬಲ್ ಸದ್ಯಕ್ಕೆ ನಾವು ಯುಟಿಲೈಸ್ ಮಾಡ್ತಾ ಇದ್ದೀನಿ. ಸೊ
ಇದು ಬಂದು ಸ್ಪೇಸ್ ಬುಕ್ಸ್ ಹಾಕೊಂಡೇಕಿ ಲ್ಯಾಪ್ಟಾಪ್ ಇಟ್ಕೊಂಡೇಕಿ ಯೂಸ್ ಆಗುತ್ತೆ. ಸೊ ಸ್ಟಡಿ ಟೇಬಲಲ್ಲಿ ವಿಂಡೋ ಮಾಡಿಸಿದ್ವಿ, ಫ್ರೀ ಏರ್ ಬರುತ್ತೆ, ಚಿಲ್ಡ್ರನ್ಸ್ಗೆ ಆರಾಮಾಗಿರುತ್ತೆ. ಸೊ ಈ ಕಡೆನೂ ವಿಂಡೋ ಮಾಡಿಸಿದ್ವಿ. ಈ ಕಡೆ ಅಂದರೆ ಇದು ನಾರ್ತ್, ಈ ಕಡೆ ಇದು ಈಸ್ಟ್. ಎರಡು ಕಡೆ ನಮಗೆ ವೆಂಟಿಲೇಷನ್ ಇದೆ. ಸೊ ಇದು ಬಂದು ಬಾಲ್ಕನಿ, ಗೆಸ್ಟ್ ಬೆಡ್ರೂಮ್ ಬಾಲ್ಕನಿ. ಸೊ ಗೆಸ್ಟ್ ಬೆಡ್ರೂಮ್ ಅಲ್ಲಿ ಫಾಲ್ ಸೀಲಿಂಗ್. ಇದು ಡ್ರೆಸ್ಸಿಂಗ್ ಟೇಬಲ್. ಸೊ ಇಲ್ಲಿಂದ ನಾವು ಥರ್ಡ್ ಫ್ಲೋರ್ಗೆ ಹೋಗ್ತೀವಿ. ಸೊ ಇಲ್ಲಿನೂ ನಿಮ್ಗೆ ಸೆನ್ಸಾರ್ ಲೈಟ್ಸ್ ಇರುತ್ತೆ, ಯಾವುದೇ ಕಾರಣಕ್ಕೂ ಡಾರ್ಕ್ನೆಸ್ ಇರಲ್ಲ. ಇದು ಥರ್ಡ್ ಫ್ಲೋರು. ಸೊ ಥರ್ಡ್ ಫ್ಲೋರಲ್ಲಿ ಲಿಫ್ಟ್ ಏರಿಯಾ. ಸೊ ಇಲ್ಲಿನೂ ನಿಮ್ಗೆ ಫ್ರೇಮ್ಡ್ ಗ್ಲಾಸ್ ಇರುತ್ತೆ. ಸೊ ಒಳಗಡೆ ಯಾರಿದ್ರೇನು ಕಾಣಿಸುತ್ತೆ. ಸೊ ಮೇಲೆ ಒಂದು ಫಾಲ್ ಸೀಲಿಂಗ್ ಡಿಸೈನ್ ಮಾಡಿಸಿದ್ವಿ. ಥರ್ಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಹೋಗುತ್ತೆ. ಇದು ಥರ್ಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್. ನಮ್ಗೆ ಸೆಕೆಂಡ್ ಫ್ಲೋರಲ್ಲಿ ಸ್ಪೇಸ್ ಎಷ್ಟಿರುತ್ತೋ ಥರ್ಡ್ ಫ್ಲೋರಲ್ಲಿ ಅಷ್ಟೇ ಸ್ಪೇಸ್ ಇರುತ್ತೆ. ಸೊ ಡಿಸೈನ್ ಬೇರೆ ಮಾಡಿಸಿದ್ದೀನಿ. ಇದು ಬಂದು ಟಿವಿ ಯೂನಿಟ್, ಇದು ಬಂದು ಕಾಟ್, ಅದಕ್ಕೂ ಡಿಸೈನು. ಇದು ಫಾಲ್ ಸೀಲಿಂಗು. ಇದು ಡ್ರೆಸ್ಸಿಂಗ್ ಟೇಬಲ್ ಚೆನ್ನಾಗಿ ಮಾಡಿಸಿದ್ವಿ. ಈ ಕಡೆ ಬಂದರೆ ಆ್ಯಸ್ ಯೂಶ್ವಲ್ ವಾರ್ಡ್ರೋಬ್ಸು, ಸ್ಮೂತ್ ಮೆಟೀರಿಯಲ್, ರೋಸ್ ಗೋಲ್ಡ್ ಫಿಟ್ಟಿಂಗ್ಸ್. ಸೊ ಎಲ್ಲ ಕಡೆ ನೀವು ನೋಡ್ತಾ ಇರೋದು ಸ್ಟ್ರಿಪ್ ಲೈಟ್, ಬ್ರೈಟ್ನೆಸ್ ಚೆನ್ನಾಗಿರುತ್ತೆ. ಸೊ ನಾವು ಸ್ವಿಚಸ್ GM ಕಂಪನಿ ಯೂಸ್ ಮಾಡಿದ್ದೀನಿ, ಲೈಟ್ಸು GM ಕಂಪನಿ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದರೆ ಅಟ್ಯಾಚ್ಡ್ ಬಾತ್ರೂಮ್. ಸೊ ಸೇಮ್ ಫೀಚರ್ಸ್ ಬಾತ್ರೂಮಲ್ಲಿ ಎಲ್ಲ ಬೆಡ್ರೂಮ್ ಕೀ ಇರುತ್ತೆ. ಇದು ಬಂದು ಬಾಲ್ಕನಿ, ಥರ್ಡ್ ಫ್ಲೋರಲ್ಲಿ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ. ಬಾಲ್ಕನಿದಲ್ಲಿ ಸೇಫ್ಟಿ SS ಅಂಡ್ ಟಫ್ಲಾನ್ ಗ್ಲಾಸ್ ಹಾಕಿದ್ದೀನಿ. ಸೆಕೆಂಡ್ ಫ್ಲೋರ್ ಬೆಡ್ರೂಮ್ ಬಾಲ್ಕನಿಂದ ನೀವು ನೋಡಿದರೆ ನಮ್ಗೆ ಈ ಆಪೋಸಿಟಲ್ಲಿ ಪಾರ್ಕ್ ಕಾಣಿಸುತ್ತೆ. ಸೊ ಇಲ್ಲಿ ಎಲ್ಲರೂ ಮಾರ್ನಿಂಗ್ ಹೋಗಿ ವಾಕಿಂಗ್ ಮಾಡ್ತಾ ಇರ್ತಾರೆ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಸೊ ಇಲ್ಲಿಂದ ನಮ್ಗೆ ಪ್ರೆಸಿಡೆನ್ಸಿ ಸ್ಕೂಲ್ ಆ ಥರ ಇದೆ, ಶ್ರೀ ಕನ್ವೆನ್ಷನ್ ಹಾಲ್ ಆ ಥರ ಇದೆ. ಸೊ ಈ ಕಡೆ ಬಂದರೆ ರಾಜರಾಜೇಶ್ವರಿ ನಗರ್ ಮೆಟ್ರೋ ಸ್ಟೇಷನ್ ಆ ಥರ ಇದೆ, ಅರೌಂಡ್ 2.5 ಕಿಲೋಮೀಟರ್. ಪ್ಲಸ್ ನೈಸ್ ರೋಡ್ 1 ಕಿಲೋಮೀಟರಲ್ಲಿ ಇದೆ. ಸೊ ಇಲ್ಲಿಂದ ಮೇಲಕ್ಕೆ ಹೋಗಿದ್ರೆ ನಮ್ಗೆ 4th ಫ್ಲೋರ್ ಬರುತ್ತೆ. ಥರ್ಡ್ ಫ್ಲೋರಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಹೋಗುತ್ತೆ. ಇದು ಚಿಲ್ಡ್ರನ್ಸ್ ಆರ್ ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ತಾರೆ. ಸೊ ಇಲ್ಲಿನೂ ಕಾಟ್ ಮಾಡಿದ್ದೀನಿ, ಎಲ್ಲ ಬೆಡ್ರೂಮ್ಗೆ ಕಾಟ್ಸ್ ಹಾಕಿದ್ದೀನಿ. ಇದು ಕಾಟ್ ಡಿಸೈನ್, ಇದು ವಾಲ್ ರೂಪ್.
ಸೊ ಇಲ್ಲಿಂದ ಇದು ಅಟ್ಯಾಚ್ಡ್ ಬಾತ್ರೂಮ್. ಸೊ ಎಲ್ಲ ಬಾತ್ರೂಮ್ ಅಲ್ಲಿ ನಾವು ಸಿರಾಕಲ್ ಹಾಕಿದೀವಿ. ಸೊ ಗೆಸ್ಟ್ ಬೆಡ್ರೂಮ್ ಆ ಚಿಲ್ಡ್ರನ್ ಬೆಡ್ರೂಮ್ ಅಲ್ಲಿ ಇದು ಸ್ಟಡಿ ಟೇಬಲ್. ಸೊ ಈ ಏರಿಯಾ ನಮಗೆ ಬುಕ್ಸ್ಗಾಗಿ ಲ್ಯಾಪ್ಟಾಪ್ಸ್ ಇಟ್ಕೊಳಕ್ಕೆ ಯೂಸ್ ಆಗುತ್ತೆ. ಇದು ಈಸ್ಟ್ ಸೈಡ್ ವಿಂಡೋಸ್ ಮಾಡಿದ್ದೀನಿ. ಇದು ನಾರ್ತ್ ಸೈಡ್ ವಿಂಡೋ ಮಾಡಿದ್ದೀನಿ. ಸೊ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಇದು ಬಂದು ಬಾಲ್ಕನಿ, ಗೆಸ್ಟ್ ಬೆಡ್ರೂಮ್ ಅಟ್ಯಾಚ್ಡ್ ಬಾಲ್ಕನಿ. ಸೊ ಇಲ್ಲಿಂದ ನಾವು 4th ಫ್ಲೋರ್ಗೆ ಹೋಗೋಣ. ಸೆನ್ಸಾರ್ ಲೈಟು ಎಲ್ಲ ಸ್ಟೇರ್ ಕೇಸ್ಗೆ ಇರುತ್ತೆ. ಸೊ 4th ಫ್ಲೋರ್ ಅಲ್ಲಿ ಒಂದು ಝೂಮರ್ ಲೈಟ್ ಹಾಕಿದ್ದೀವಿ. ನೈಟ್ ವ್ಯೂ ಚೆನ್ನಾಗಿರುತ್ತೆ. ಫಾಲ್ ಸೀಲಿಂಗ್ ಚೆನ್ನಾಗಿ ಮಾಡಿದ್ದೀವಿ. ಫೋರ್ತ್ ಫ್ಲೋರ್ ಅಲ್ಲಿ ನಾವು ಒಂದು ಎಕ್ಸ್ಟ್ರಾ ರೂಮ್ ಮಾಡಿಸಿದ್ದೀವಿ. ಇದನ್ನು ನಾವು ಒಂದು ಬೆಡ್ರೂಮ್ಗಾಗಿ, ಜಿಮ್ ರೂಮ್ಗಾಗಿ, ಯೋಗಕ್ಕಾಗಿ ಮಲ್ಟಿಪಲ್ ಪರ್ಪಸ್ ಯೂಸ್ ಮಾಡ್ಬೋದು. ಹೋಮ್ ಥಿಯೇಟರ್ ಹಾಕೋಬಹುದು. ಇದು ಬಂದು ಕಸ್ಟಮರ್ ಆಪ್ಷನಲ್. ಸೊ ಈಗ ಬಂದ್ರೆ ಇದು ಬಂದು ಲಿಫ್ಟ್ ರೂಮು. 4th ಫ್ಲೋರ್ ಅಲ್ಲಿ ನೀವು ನೋಡಿದ್ರೆ ಇದು ಸ್ಕೈಲೈಟ್ ಆರ್ ಜೂಮರ್ ಲೈಟ್ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ನಾವು ಹಾಲ್ ದಾಗ ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ ವೆಂಟಿಲೇಷನ್ಗೋಸ್ಕರ. ಮೇಲ್ಗಡೆ ಐರನ್ ಫ್ರೇಮ್ ಹಾಕಿದ್ದೀವಿ. ಅದಕ್ಕೆ ಮೇಲೆ ಟಫ್ಲಾನ್ ಗ್ಲಾಸ್ ಇದೆ. ಸೊ ರೈನ್ ವಾಟರ್ ಒಳಗಡೆ ಬರಲ್ಲ. ಸೇಫ್ಟಿ ಗ್ರಿಲ್ಸು ಹಾಕಿದ್ದೀವಿ. ಇದು ಚಪಚ ಏಳು ಕೂಡ ಓಪನ್ ಆಗಿದೆ. ಸೊ ಈ ಕಡೆನೂ ಒಂದು ಓಪನ್ ಸ್ಪೇಸ್ ಮಾಡಿದ್ದೀವಿ ವೆಂಟಿಲೇಷನ್ಗೋಸ್ಕರ. ವೆಂಟಿಲೇಷನ್ ನೀವು ನೋಡಿದರೆ ಇಲ್ಲಿ ಒಂದು ಓಪನ್ ಸ್ಪೇಸ್ ಇಟ್ಟಿದ್ವಿ ಹಾಲ್ ದಾಕ. ಈ ಕಡೆ ನೋಡಿದ್ರೆ ಏನು ವೆಂಟಿಲೇಷನ್ಗೋಸ್ಕರ ಒಂದು ಟಫ್ಲಾನ್ ಗ್ಲಾಸ್ ಮೇಲೆ ಹಾಕಿದ್ದೀವಿ. ಅದಕ್ಕೂ ಸೇಫ್ಟಿ ಗ್ರಿಲ್ಲು ಹಾಕಿದ್ದೀವಿ. ಯಾವುದೇ ಕಾರಣಕ್ಕೂ ರೈನ್ ವಾಟರು ಬರಲ್ಲ, ಅದು ಡೇಂಜರು ಇಲ್ಲ. ಫ್ಲೋರು ಓಪನ್ ಸ್ಪೇಸ್ಗೂ ಹೋಗ್ಬೋದು. ಇದು ಬಂದು ಅರೌಂಡ್ 500 ಸ್ಕ್ವೇರ್ ಫೀಟ್ ಓಪನ್ ಸ್ಪೇಸ್ ಮಾಡಿದ್ದೀವಿ. ಇಲ್ಲಿ ಬರ್ತ್ಡೇ ಪಾರ್ಟೀಸ್, ಫಂಕ್ಷನ್ಸ್ ಮಾಡ್ಕೋಬಹುದು. ಗ್ರಿಲ್ಸು ಬಟ್ಟೆ ಹಾಕೊಂಡೇಕಿ ಈ ಕಡೆಯಿಂದ ಆ ಕಡೆಗೆ ರೋಪ್ ಹಾಕೊಂಡು ಹಾಕೋಬಹುದು. ಈ ಓಪನ್ ಸ್ಪೇಸ್ ಅಲ್ಲಿ ನಾವು ಆಂಟಿ ಸ್ಕಿಡ್ ವೆರ್ಟಿಫೈಡ್ ಟೈಲ್ಸ್ ಹಾಕಿದ್ದೀನಿ. ಡಿಸೈನು ಚೆನ್ನಾಗಿದೆ. ಪಾರ್ಟೀಸ್ ಮಾಡ್ಕೊಳಕ್ಕೆ ಆರಾಮಾಗಿರುತ್ತೆ. ಸೊ ಇಲ್ಲಿಂದ ನಾವು ಮೇಲಕ್ಕೆ ಹೋಗಿದ್ರೆ ಇದು ಟಾಪ್ ಟೆರ್ರಸ್. ಸೊ ಟೆರ್ರಸ್ ಅಲ್ಲಿ ನಾವು ಟ್ಯಾಂಕ್ ರೂಮ್ ಮಾಡಿದ್ದೀವಿ. ಟ್ಯಾಂಕ್ ರೂಮ್ ಮೇಲೆ ಕಾವೇರಿ ಟ್ಯಾಂಕರ್ ಹಾಕಿದ್ದೀನಿ. ಇದು ಬಂದು ಕೆಪಾಸಿಟಿ 1500 ಲೀಟರ್ಸ್. ಸೊ ಇಲ್ಲಿಂದ ನೀವು ನೋಡಿದರೆ ನಮಗೆ ಪ್ರೆಸಿಡೆನ್ಸಿ ಸ್ಕೂಲ್ ಕಾಣಿಸುತ್ತೆ. ಅಲ್ಲಿರೋದು ಪ್ರೆಸಿಡೆನ್ಸಿ ಸ್ಕೂಲ್. ಅದಕ್ಕೆ ಆಪೋಸಿಟ್ ಅಲ್ಲಿ ನಮ್ಗೆ ಶ್ರೀ ಕನ್ವೆನ್ಷನ್ ಹಾಲ್, ಮ್ಯಾರೇಜ್ ಹಾಲು ಇದೆ, ಫಂಕ್ಷನ್ ಹಾಲ್ ಅಂತ ಹೇಳ್ತಾರೆ. ಸೊ ಈ ಕಡೆ ನಮ್ಗೆ ನೈಸ್ ರೋಡ್ ಇದೆ ಅರೌಂಡ್ 1 ಕಿಲೋಮೀಟರ್ ದೂರದಲ್ಲಿ. ಸೊ ಹಂಗೆ ಸ್ವಲ್ಪ ದೂರ ಹೋಗಿದೆ ರಾಜರಾಜೇಶ್ವರಿ ನಗರ್ ಮೆಟ್ರೋ ಸ್ಟೇಷನ್, ಇಲ್ಲಿಂದಾನೆ ಕಾಣಿಸುತ್ತೆ. ಸೊ ಈ ಕಡೆ ಶ್ರೀ ಕನ್ವೆನ್ಷನ್ ಹಾಲ್ ಹತ್ರ ಹೋಗಿದರೆ ವಜ್ರಹಳ್ಳಿ ಅಂತ ಮೆಟ್ರೋ ಸ್ಟೇಷನ್.
ಈ ಕಡೆನೂ ಒಂದು ಮೆಟ್ರೋ ಸ್ಟೇಷನ್ ಇದೆ, ಈ ಕಡೆನೂ ಒಂದು ಮೆಟ್ರೋ ಸ್ಟೇಷನ್ ಇದೆ. ಸೊ ಇಲ್ಲಿಂದ ಜಾಬ್ ಮಾಡಿ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಇದೆ. ಸೊ ಇದು ನೀವು ಏರಿಯಾ ನೋಡಿದರೆ ಆಲ್ರೆಡಿ ಡೆವಲಪ್ಡ್ ಏರಿಯಾ. ಸೊ ಎಲ್ಲಿ ಸ್ಪೇಸ್ ಕಾಣಲ್ಲ, ಎಲ್ಲ ಬಿಲ್ಡಿಂಗ್ಸ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಿ ಇಟ್ಟಿದ್ದಾರೆ.